ಪಾಟೀಲ್ ಅವರ ಒಂದು ಸವಾಲಿಗೆ ಹಿಂದಕ್ಕೆ ಸರಿದು ಇವತ್ತು ಏನು ಸ್ಪರ್ಧೆಗೆ ಇಳ್ಳಾರ್ದೆ ರಾಜೀನಾಮೆ ಕೊಡಲಾರ್ದೆ ಏನು ಒಂದು ಇದು ವಿಚಾರ ಮಾಡಿದ್ದಾರೆ ಮಾನ್ಯ ಯತ್ನಾಳ್ ಅವರು. ಅದಕ್ಕಾಗಿ ಅವರಿಗೆ ನಾವು ಇವತ್ತೇನು ಮಾಡ್ಲಕತ್ತೀವಿ ಅಂದ್ರೆ ಒಂದು ಗಿಫ್ಟ್ ಇವತ್ತು ತಮಗೆ ತೋರಿಸಿ ಇವತ್ತೇನಾದ ನಾವು ಒಂದು ಗಿಫ್ಟ್ ಕಳಿಸ್ತಾ ಇದ್ದೀವಿ ಇವತ್ತು ಅವರಿಗೆ. ಅದು ಏನು ಗಿಫ್ಟ್ ಅಂದ್ರೆ ಒಂದು ಇಲ್ಕಲ್ಲ ಸೀರೆ. ಇಲ್ಕಲ್ಲ ಸೀರೆ ಮತ್ತು ಬಳೆ ಇದು ಅವರಿಗೆ ನಾವು ಕೊರಿಯರ್ ಮುಖಾಂತರ ಏನದ ಇವತ್ತು ಅದು ಅವರಿಗೆ ಕಳಿಸ್ತಾ ಇದ್ದೀವಿ. ಏನು ಇದು ಅವ್ರು ಸ್ವೀಕಾರ ಮಾಡ್ಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತೀವಿ. ಒಂದು ಇದರಿಂದ ಇನ್ನೊಂದು ಕ್ಲಾರಿಫಿಕೇಶನ್ ಏನಂದ್ರೆ ಇದು ಯಾವುದೇ ಒಂದು ಮಹಿಳೆಗೆ ಅವಮಾನ ಮಾಡುವಂಥ ಪರಿಸ್ಥಿತಿ ಇಲ್ಲ ಇವತ್ತು. ಯಾಕಂದರೆ ಮಹಿಳೆ ಕೂಡ ಇವತ್ತು ತಾವು ನೋಡ್ಲಾಕತ್ತೀರಿ ನಮ್ಮ ಮಿಲಿಟ್ರಿಯಲ್ಲಿ ಮುಖ್ಯ ಅವರು ಇಬ್ಬರು ಮಹಿಳೆಯರು ತಮ್ಮ ದಿಟ್ಟತನ ತೋರಿಸಿ ಇವತ್ತು ಏನು ಒಂದು ಪಾಕಿಸ್ತಾನಕ್ಕೆ ಒಂದು ಪಾಠ ಕಲಿಸ್ತಾ ಇದ್ದಾರೆ. ಇದು ಭಾಳ ಹೆಮ್ಮೆಯ ವಿಷಯ. ಅದಕ್ಕಾಗಿ ನಾರಿ ಮುನಿರಿದ್ರೆ ಏನು ಹೇಳ್ತವಲ್ಲ ಎಮ್ಮಾರಿ ಅಂತ ಹೇಳಿ ಇದು ಅದಕ್ಕಾಗಿ ಇದುವರೆ ಹುಟ್ಟು ಏನಾದ್ರು ಸ್ಪರ್ಧೆ ಮಾಡ್ತಾರತ್ತೆ ರಾಜೀನಾಮೆ ಕೊಡ್ತಾರೆ ಅಂತೇಳಿ ನಮ್ಮದೊಂದು ಇದು ಅವಮಾನ ಮಾಡುವಂಥ ಪರಿಸ್ಥಿತಿ ಅಲ್ಲ. ಯಾಕಂದ್ರೆ ಮಹಿಳೆ ಕೂಡ ಇವತ್ತು ಶಕ್ತಿಶಾಲಿ ಇದ್ದಾರೆ. ಅದಕ್ಕಾಗಿ ಇದುವರೆ ಉಟ್ಕೊಂಡು ಏನಾದ್ರೆ ರಾಜೀನಾಮೆ ಕೊಟ್ಟು ಸ್ಪರ್ಧೆಗೆ ಇಳಿತಾರ ಅಂತೇಳಿ ನಮಗೊಂದು ಅವ್ರ ಧೈರ್ಯ ಬರ್ತದೆ ಅಂತೇಳಿ ಈ ವಿಚಾರದಿಂದ ಕೊಡ್ಲಾಗತ್ತೆ ಅಷ್ಟೇ. ಕಳಿಸ್ಲಾಗತ್ತೆ ಇದು ಕೊರಿಯರ್ಗೆ ಪ್ರದರ್ಶನ ಅಲ್ಲ ಇದು. ಅವ್ರು ಇದಕ್ಕೆ ಅಲ್ಲಿ ಕಳಿಸ್ತೇವೆ ಅವ್ರಿಗೆ ನಿಮಗೆ ತೋರಿಸಿ ಕಳಿಸ್ಬೇಕಂತೇಳಿ ಅಷ್ಟೇ. ಇವರಿಗೆ ಉಲ್ಟಾ ಏನದ ಅವರಿಗೆ ಮಾನ ಮರ್ಯಾದೆ ಇಲ್ಲ ತಿಳಿ ಈಗಾಗಲೇ ಇಡೀ ರಾಜ್ಯದಲ್ಲೇ ಪೂರ್ತಿ ಮರ್ಯಾದೆ ಮಾನ ಕಳ್ಕೊಂಡು ಈಗಾಗಲೇ ಯತ್ನಾಳ್ ಅವರು ತಮ್ಮದೇ ಮಾನದ ಈಗಾಗಲೇ ಕಳ್ಕೊಂಡು ಬಿಟ್ಟಾರ. ಈಗ ಶಿವಾನಂದ ಪಾಟೀಲಿಗೆ ಮಾನ ಮರ್ಯಾದೆ ಇದ್ದರೆ ಹಂಗೆ ಹೇಳಕತ್ತಾರ. ನಿಮಗೆ ಏನಾದ್ರೂ ನಾಚಿಕೆ ಅಬೂರು ಇಸಮ ಏನಾರ ಇದ್ರೆ ಈ ರೀತಿ ತಾವು ಮಾತಾಡೋದಿಲ್ಲ. ಅದಕ್ಕಾಗಿ ಈ ರೀತಿ ಚುಲ್ಲಕ್ಕೆ ಮಾತಾಡೋದು ಬಿಡ್ರಿ. ಈಗ ಒಳ್ಳೆಯ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡ್ರಿ. ಯಾಕಂದ್ರೆ ಈ ರೀತಿ ಇಡೀ ಜನ ಏನದ ನಾಡಿನ ಜನ ನಿಮಗೆ ತೂ ಅಂಥೇಳಿ ಉಗಳಾಕತ್ತಾರ. ಅದಕ್ಕೇನದ ತಾವು ಅಭಿವೃದ್ಧಿ ಕಡೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಬರೀ ಇದು ಹಿಂದೂ ಮುಸ್ಲಿಮ ಅದು ಇದು ಅನ್ಕೋತ ಬರೀ ಇದರಾಗೆ ಟೈಮ್ ಕೇಳಕ್ಕೆ ಹೋಗ್ಬೇಡ್ರಿ. ದಯಮಾಡಿ ಏನದ ಜನರ ಒಂದು ಮತದಾರರ ವಿನಂತಿ ಐತಿ. ಎಲ್ಲರೂ ಏನದ ತಾವು ನೀವೇನದ ಯತ್ನಾಳವರು ಒಂದು ಸ್ವಲ್ಪ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಟ್ಟು ಹೆಚ್ಚಿನ ಏನದ ಜನರದ ಒಂದು ಸೇವೆ ಮಾಡಲಿಕ್ಕೆ ನಿಮಗೆ ಆಸೆ ಕಳಿಸಿದ್ದದ. ಅದಕ್ಕಾಗಿ ಏನದ ನೀವು ಜನರ ಸೇವೆ ಮಾಡಿರಿ. ಇವೆಲ್ಲ ಉಪಾಧ್ಯಪಿ ಇಂಥವೆಲ್ಲ ಹೇಳಿಕೆಗಳು ಮಾಡೋದು ಸ್ವಲ್ಪ ಬಿಡ್ರಿ ಅಂತೇಳಿ ಇಲ್ಲಿ ತಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆಪಡ್ತೀನಿ. ನಮ್ಮ ದೇಶದ ಮಿಲಿಟರಿ ಕಾರ್ಯಾಚರಣೆಗೇನು ಎದುರಿ ನಿಂತಾರಲ್ಲ ಇಬ್ಬರು ಸಹೋದರಿ ಅವ್ರ ಥರ ಆ ಪ್ರೇರಣೆ ಧೈರ್ಯ ಬರಲಿ ಅಂತ ಪ್ರೇರಣೆ ಇದರಿಂದ ಅವ್ರಿಗೆ ಪ್ರೇರಣೆ ಬರ್ತದೇನೋ ನೀವು ಧರಿಸಿದ ಮೇಲೆ. ಮತ್ತು ಇನ್ನೊಂದು ಸ್ವಲ್ಪ ಇದು ಕ್ಲಿಯರ್ ಮಾಡ್ತೀನಿ. ವಿಶೇಷತೆ ಏನಂತಿದ್ರಲ್ಲ ಅಂದ್ರೆ ಇಲ್ಕಲ್ ಸೀರೆ ಅದು ಇದ್ರಾಗ ನಾವು ಯಾವುದು ಸಾಮಾನ್ಯ ಬಿಜಾಪುರ ಮಾರ್ಕೆಟ್ ಅಲ್ಲಿ ಸೇರುವಂಥದ್ದು ಬೇರೆ ಜನರಲ್ ಕಂಪ್ನಿದು ಸೀರೆ ತೊಗೊಂಡಿಲ್ಲ. ಇಲ್ಕಲ್ ಸೀರೆ ಯಾಕಂದ್ರೆ ಇದು ಮಾನ್ಯ ಕಾಶ್ಯಪ್ಪನವ್ರ ಶಾಸಕರ ಕ್ಷೇತ್ರದಲ್ಲಿ ತಯಾರಾಗ್ತದೆ. ಅದಕ್ಕೆ ಇದು ಸವಾಲು ಏನದ ಇಲ್ಕಲ್ದಿಂದ ಒಂದು ಸವಾಲಿದೆ ಇದು ಏನು. ಮತ್ತು ಬಳಿ ಏನದ ಇದು ಬಸನ್ ಭಾಗ್ಯವಾಡಿ ತಿಳ್ಕೊರಿ ಏನದು ತಿಳಿತಲ್ಲ. ಅದಕ್ಕೆ ಇಲ್ಕಲ್ ಸೀರೆ ತೊಗೊಂಡಿದ್ದು ಉದ್ದೇಶ ಇದೆ ಮೇನ್ ಹೇಳ್ಬೇಕಂದ್ರೆ.